ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅಯೋಧ್ಯ ಅಂದ ತಕ್ಷಣವೇ ಭಗವಾನ್ ಶ್ರೀರಾಮಚಂದ್ರನ ಜನ್ಮಸ್ಥಳ ಮತ್ತು ಆತನ ರಾಜ್ಯಭಾರದ ನೆನಪು ನಮ್ಮಲ್ಲಿ ಮರುಕಳಿಸುತ್ತೆ. ಅದರ ಜೊತೆಗೆ ಶ್ರೀರಾಮ ಎಲ್ಲಿರ್ತಾನೋ ಅಲ್ಲಿ ಹನುಮಂತ ಇರ್ತಾನೆ ಅನ್ನುವಂಥದ್ದು. ರಾಮನ ಪ್ರಾಣವೇ ಹನುಮಂತ, ಹನುಮಂತನ ಪ್ರಾಣವೇ ಶ್ರೀರಾಮ. ರಾಮನ ದೂತ ಹನುಮಂತ, ರಾಮನ ಬಂಟ ಹನುಮಂತ. ಸ್ನೇಹಿತರೆ, ಈ ದಿನ ಅಯೋಧ್ಯೆಯಲ್ಲಿ ಹನುಮಂತನ ದೇವಸ್ಥಾನ ಎಲ್ಲಿದೆ, ಅದರ ವಿಶೇಷ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ಇಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಅಯೋಧ್ಯೆಯ ಮಧ್ಯಭಾಗದ ಒಂದು ಗುಡ್ಡದ ಮೇಲಿರುವಂಥದ್ದು ಹನುಮಾನ್ ಗರ್ರಿ ಅಥವಾ ಗಡಿ ಅನ್ನುವಂತಹ ದೇವಾಲಯ. ಬಹಳ ವಿಶೇಷ ಅಂತಂದರೆ ಸ್ನೇಹಿತರೆ, ನಾವು ಎಲ್ಲ ಕಡೆ ಹನುಮಂತನ ದೇವಾಲಯಕ್ಕೆ ಹೋದಾಗ ಸಂಜೀವಿನಿ ಪರ್ವತವನ್ನು ಎತ್ಕೊಂಡಿರೋದು ಅಥವಾ ದೊಡ್ಡ ಹನುಮಂತನ ರೂಪದಲ್ಲಿರುವಂಥದ್ದನ್ನು ನೋಡ್ತೇವೆ. ಆದರೆ ಇಲ್ಲಿ ಬಹಳ ವಿಶೇಷ ಅಂತಂದರೆ ತಾಯಿ ಅಂಜನಾ ದೇವಿಯಲ್ಲಿ ಮಡಿಲಲ್ಲಿ ಹನುಮಂತ, ಬಾಲ ಹನುಮಂತ ಇರುವಂಥದ್ದು ನಿಜವಾಗಿಯೂ ಬಹಳ ಆಶ್ಚರ್ಯಕರ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ಇಲ್ಲಿರುವಂಥ ಹನುಮಾನ್ ಗರ್ರಿ ಅಥವಾ ಗಡಿ ದೇವಾಲಯ ಇದೆಯಲ್ಲ, ಮೊದಲೇ ಹೇಳಿದಾಗೆ ಇದು ಗುಡ್ಡದ ಮೇಲೆ ಇರೋದರಿಂದ ಇದನ್ನು ಹತ್ಕೊಂಡು ಹೋಗೋದಕ್ಕೆ 76 ಮೆಟ್ಟಲುಗಳಿದೆ. ಸ್ನೇಹಿತರೆ, ಈ ದೇವಾಲಯ ನೀವು ನೋಡ್ತಾ ಇದ್ದೀರಿ, ಮೇಲ್ಗಡೆ ಗೋಪುರ ತೋರಿಸ್ತಾ ಇದ್ದೀನಿ, 4 ಬದಿಯ ಕೋಟೆಯ ಆಕಾರದಲ್ಲಿದ್ದು ಪ್ರತಿ ಮೂಲೆಯಲ್ಲಿ ವೃತ್ತಾಕಾರದ ಗೋಡೆಗಳು ಇದೆ. ನಾವು ಈ ದೇವಾಲಯಕ್ಕೆ ಹೋದಾಗ ಈ ಹನುಮಂತನನ್ನು ಹೇಗೆ ನೋಡ್ತೇವೆ, ಕೇವಲ ನಮಗೆ ಹೋದಂಥ ಭಕ್ತಾದಿಗಳಿಗೆ ಮುಖ ಮಾತ್ರ ಕಾಣಿಸುತ್ತೆ, ಅಂಜನಾ ದೇವಿ ಕಾಣಿಸೋದೇ ಇಲ್ಲ. ಅವಳ ಮಡಿಲಲ್ಲಿ ಕೂತ್ಕೊಂಡಿರುವಂಥದ್ದು ನಮಗೆ ಕಾಣಿಸೋದಿಲ್ಲ. ಸ್ನೇಹಿತರೆ, ಈ ದೇವಾಲಯದ ಗೋಪುರ ಮತ್ತು ಅದರ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಲ್ಲ ಚೌಕಾಕಾರದಲ್ಲಿರುವಂಥ ರಚನೆ ಮತ್ತು ಈ ದೇವಾಲಯದ ವಾಸ್ತುಶಿಲ್ಪ ಇದೆಯಲ್ಲ, ಸಾಮಾನ್ಯವಾಗಿ ನಾವು ಉತ್ತರ ಭಾರತಕ್ಕೆ ಹೋದಾಗ ನೋಡುವಂತಹ ಶೈಲಿಯಲ್ಲಿಯೇ ಇದೆ. ಅಂಜನಾ ದೇವಿಯ ಮಡಿಲಲ್ಲಿರುವಂತಹ ಬಾಲ ಹನುಮಂತನ ಮೂರ್ತಿ ಯಾವಾಗಲೂ ಅಲಂಕಾರಗಳಿಂದ ತುಂಬಿ ಹೋಗಿರುತ್ತೆ. ಹೋದಾಗ ನಾವು ನೋಡುವಂಥದ್ದು ಹನುಮಂತನ ಮುಖ ಮತ್ತು ಅವನ ಕೆಳಗಡೆ ಗದೆಗಳನ್ನು ಇಟ್ಟಿರುವಂತಹ ದೃಶ್ಯ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸ್ನೇಹಿತರೆ, ಇಲ್ಲಿನ ದಂತಕಥೆಯ ಪ್ರಕಾರ ಶ್ರೀರಾಮ ಮತ್ತು ಸೀತಾಮಾತೆ ಲಂಕೆಯಿಂದ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಹಿಂದಿರುಗಿದಾಗ ಹನುಮಂತನು ಸಹ ಅಯೋಧ್ಯೆಗೆ ಬಂದಿರ್ತಾನೆ. ತಮಗೆಲ್ಲ ಗೊತ್ತಿದೆ, ರಾಮನ ರಕ್ಷಣೆ, ಸೀತೆಯ ರಕ್ಷಣೆ ಇದನ್ನೇ ಹನುಮಂತನ ಕಾಯಕ ಅದು. ಆದ್ದರಿಂದಲೇ ಈ ಅಯೋಧ್ಯೆಯನ್ನು ಕಾಯಲು ರಕ್ಷಿಸೋದಕ್ಕೆ ಹನುಮಂತ ಇಲ್ಲಿರುವಂಥ ಈ ಗುಹೆಯಲ್ಲಿ ವಾಸ ಮಾಡದ ಅಂತ. ಹೀಗಾಗಿಯೇ ಇಲ್ಲಿರುವ ಹನುಮಂತನನ್ನು ಗರ್ರಿ ಗಡಿ ಹನುಮಾನ್ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ. ಸ್ಕಂದ ಪುರಾಣದ ಪ್ರಕಾರ ರಾಜ ವಿಕ್ರಮಾದಿತ್ಯ 360 ದೇವಾಲಯಗಳನ್ನು ಕಟ್ಟಿಸ್ತಾನಂತೆ. ಅದರಲ್ಲಿ ಈ ಹನುಮಾನ್ ಗಡಿ ದೇವಾಲಯವೂ ಒಂದು. ಸ್ನೇಹಿತರೆ, ಔರಂಗಜೇಬನ ವಿಚಾರ ತಮಗೆ ಗೊತ್ತಿದೆ. ಆತ ಎಲ್ಲೆಲ್ಲಿ ದೇವಾಲಯಗಳಿದೆ ಅದರ ಮೇಲೆಲ್ಲ ಆತ ನಾಶ ಮಾಡುವಂತಹ ಕೆಲಸ ಮಾಡಿದವನೇ. ಈ ದೇವಾಲಯಕ್ಕೂ ಆತ ಇದನ್ನು ತೊಂದರೆ ಕೊಟ್ಟ ಅನ್ನುವಂಥದ್ದು, ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ದ ಅಂಥೇಳಿ. ಇದನ್ನು ಇಲ್ಲಿಯ ನವಾಬನನ್ನು ಭೈರಾಗ ಅನ್ನುವಂಥವನು ಸೋಲಿಸಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ದ ಅಂತ. ಕ್ರಿಸ್ತ ಶಕ 1855ರಲ್ಲಿ ಅವಾದನ ನವಾಬನು ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಭೂ ಕಂದಾಯವನ್ನು ನೀಡಿದ ಅಂತ ಹೇಳಿ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ಸ್ನೇಹಿತರೆ, ತಾವು ಅಯೋಧ್ಯೆಗೆ ಹೋದಾಗ ಈ ದೇವಾಲಯಕ್ಕೆ ಹೋಗೋದಾದರೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತೆರೆದಿರುತ್ತೆ. ಆದರೆ ಸ್ನೇಹಿತರೆ, ಯಾವಾಗ ನೀವು ಹೋಗ್ರಿ ಆಗಂತೂ ಬಹಳ ಜನದಟ್ಟಣೆಯೇ. ಅದು 76 ಮೆಟ್ಟಲುಗಳಿರುತ್ತಲ್ಲ, ಆಗ ಹತ್ಕೊಂಡು ಹೋಗ್ಬೇಕಾದ್ರೆ ಈ ಜನ ಭಕ್ತಾದಿಗಳ ನುಗ್ಗಲು ಎಲ್ಲರೂ ಬಾಯಲ್ಲೂ ಜೈ ಹನುಮಾನ್ ಅಂತ, ಜೈ ಬಜರಂಗ ಬಲಿ ಅಂತ
ಘೋಷಣೆ ಇದೆಯಲ್ಲ, ಅದು ಕೇಳ್ತಾ ಇದ್ದರೆ ಕಿವಿಗೆ ಒಂದು ರೀತಿಯ ಒಂದು ಭಕ್ತಿ ಭಾವ ಉಂಟಾಗುವಂಥದ್ದು. ಸಾಮಾನ್ಯವಾಗಿ ಈ ಉತ್ತರ ಭಾರತದಲ್ಲಿ ದೇವರಿಗೆ ನೈವೇದ್ಯ ಅಂತಂದರೆ ಸಿಹಿ ಮಿಠಾಯಿ ಲಡ್ಡು. ಇಲ್ಲಿಯೂ ಸಹ ಹನುಮಾನ್ ದೇವರಿಗೆ ಭಕ್ತಾದಿಗಳು ಲಡ್ಡುಗಳನ್ನು ಅರ್ಪಿಸಿ ಪ್ರಸಾದದ ರೂಪದಲ್ಲಿ ಪಡೀತಾರೆ. ಹೀಗಾಗಿಯೇ ನಾವು ಆ ದೇವಸ್ಥಾನಕ್ಕೆ ಹೋದರೆ ಸುತ್ತಮುತ್ತ ಕೆಳಗಡೆ ಈ ಮಿಠಾಯಿ ಅಂಗಡಿ, ಲಡ್ಡು ಅಂಗಡಿ, ಸ್ವೀಟಿನ ಅಂಗಡಿ ಕಾಣಿಸುತ್ತೆ. ಸ್ನೇಹಿತರೆ, ನಾವು ಈ ಉತ್ತರ ಭಾರತದಲ್ಲಿ ಹನುಮಂತ ದೇವರ ಅತ್ಯಂತ ಕಾರಣಿಕ ದೇವಾಲಯಗಳನ್ನು ನೋಡಬೇಕು ಅಂತಂದರೆ ಅಯೋಧ್ಯೆಯಲ್ಲಿರುವಂಥ ಹನುಮಾನ್ ಗರ್ರಿ ಅಥವಾ ಗಡಿ ದೇವಾಲಯ ಅತ್ಯಂತ ಪೂಜನೀಯ ಹಾಗೂ ಹನುಮಂತನ ಆವಾಸ ಸ್ಥಾನ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡೆದಿದೆ. ಸ್ನೇಹಿತರೆ, ಇನ್ನೊಂದು ಬಹಳ ವಿಶೇಷ ಇದೆ. ಯಾರೇ ಅಯೋಧ್ಯೆಗೆ ಹೋದಾಗ ಶ್ರೀರಾಮಚಂದ್ರನ ದೇವಾಲಯಕ್ಕೆ ನೀವು ಭೇಟಿ ನೀಡೋದಕ್ಕಿಂತ ಮುಂಚೆಯೇ ಅಗತ್ಯವಾಗಿ ಮೊದಲು ಇಲ್ಲಿರುವಂತಹ ಹನುಮಂತನ ಗರ್ರಿ ಅಥವಾ ಗಡಿ ದೇವಾಲಯಕ್ಕೆ ಭೇಟಿ ನೀಡಿ ಹನುಮಂತನ ದರ್ಶನವನ್ನು ಪಡೆದು ಅವನ ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ಶ್ರೀರಾಮನ ದೇವಾಲಯಕ್ಕೆ ಭೇಟಿ ನೀಡಬೇಕು ಅನ್ನುವಂಥದ್ದು ಮೊದಲಿನಿಂದ ಬಂದಂಥ ವಾಡಿಕೆ ಸ್ನೇಹಿತರೆ. ಅಯೋಧ್ಯೆಯ ಶ್ರೀರಾಮನ ದರ್ಶನವನ್ನು ಮಾಡಿದ್ರೂ ನೀವು ಈ ಬಾಲ ಹನುಮನ ದರ್ಶನವನ್ನು ಮಾಡದೇ ಇದ್ದರೆ ಆ ಅಪೂರ್ಣತೆಯಂತೆ ಫಲ ಪೂರ್ಣವಾಗಿ ಸಿಗೋದಿಲ್ಲ ಅನ್ನುವಂತಹ ಮಾತು ಇದೆ. ತಾವು ನೋಡ್ತಾ ಇದ್ದೀರಿ ಸುಂದರವಾದಂಥ ಹನುಮಾನ್ ದೇವರ ದೇವಾಲಯ ನೋಡಿ, ಅದರ ರಚನೆ ಹೇಗಿದೆ ಮತ್ತು ಅದರ ಗೋಪುರ ಹೇಗಿದೆ. ನೀವು ಹೋದಾಗ ನೋಡುವಂಥದ್ದು ಇಷ್ಟೇ ನೋಡಿ, ಹನುಮಂತನ ಮುಖ ಕಾಣಿಸ್ತಾ ಇದೆಯಲ್ಲ, ಬಾಲ ಹನುಮನ ಮೂರ್ತಿ. ಸ್ನೇಹಿತರೆ, ಈಗ ನಮ್ಮ ಕೇಶಸಿದ್ಧಿ ತೈಲದ ಒಂದು ಅಡ್ವರ್ಟೈಸ್, ಇದನ್ನು ಬಳಸೋದ್ರಿಂದ ಬಹಳಷ್ಟು ಜನ ಒಳ್ಳೆಯ ಅಭಿಪ್ರಾಯವನ್ನು ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಈ ನಂಬರಿಗೆ ನೀವು ಫೋನ್ ಮಾಡಿದ್ರೆ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯೂ ಇದೆ. ಅಲ್ಲದೆ ಈ ಕೇಶಸಿದ್ಧಿ ತೈಲವನ್ನು ಖರೀದಿ ಮಾಡಿ ತೃಪ್ತಿಗೊಂಡಂತಹ ಗ್ರಾಹಕರ ಕೆಲವರ ಫೋಟೋಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇವರು ಸಹ ಬಹಳ ತೃಪ್ತಿಗೊಂಡು ಕೇಶಸಿದ್ಧ ತೈಲವನ್ನು ಪುನಃ ಇದನ್ನು ಖರೀದಿ ಮಾಡ್ತಾ ಇದ್ದಾರೆ. ನೀವು ಸಹ ಒಮ್ಮೆ ಖರೀದಿ ಮಾಡಿ ಉಪಯೋಗಿಸಿ ನಂತರ ಅದರ ಪ್ರಯೋಜನವನ್ನು ನೀವೇ ಹೇಳ್ತೀರಿ. ಸ್ನೇಹಿತರೆ, ಇದು ಕೇವಲ ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ನಿಜವಾದಂತಹ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಗ್ರಾಹಕರಿಗೆ ನಮಸ್ಕರಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.